ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಒಂದು ಚಾಟ್ ಮಾಡೋಣ. ಹೇಗಿರುತ್ತೆ ಕಡಲೆಪುರಿ ಯೂಸ್ ಮಾಡ್ಕೊಂಡು ಒಂದು ಚಾಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಚುರ್ಮುರಿ, ಹೋಮ್ ಮೇಡ್ ಚುರ್ಮುರಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಇಲ್ಲೊಂದು ಪಾತ್ರೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಕಡಲೆಪುರಿ ಒಗ್ಗರಣೆ ಹಾಕೊಬಿಡೋಣ. ಫಸ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕಡಲೆಪುರಿ ಇದನ್ನು ಸ್ವಲ್ಪ ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕೋತಾ ಇದ್ದೀನಿ. ಈಗ ನೆಕ್ಸ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಟ್ರಾವೆಲಿಂಗ್ ಟೈಮಲ್ಲಿ ತೊಗೊಂಡು ಹೋಗ್ಬೋದು. ಅದಕ್ಕೆ ನಾನು ಬೆಳ್ಳುಳ್ಳಿ, ಕರಿಬೇವು ಈ ಥರ ಎಲ್ಲ ಹಾಕೋತೀವಿ. ಹುರುಗಡ್ಲೆ ಇದೆಲ್ಲ. ಇದು ಚಿರುಮುರಿಗೋಸ್ಕರ ಬರೀ ಕಡಲೆ ಬೀಜ ಹಾಕಿ ಮಾಡ್ತಾ ಇರೋದು. ಈಗ ಇದು ಫ್ರೈ ಆಗಿದೆ ಕಡಲೆ ಬೀಜ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಹಾಕೋತಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಫ್ಲೇಮ್ ಆಫ್ ಮಾಡಿ ಹಾಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ ಅದು. ಫ್ಲೇಮ್ ಆಫ್ ಮಾಡಿ ಹಾಕೊಳ್ಳಿ, ಯಾಕೆಂದರೆ ಅದು ಚೆನ್ನಾಗಿ ಬರಲ್ಲ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಫ್ಲೇಮ್ ಆಫ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ಸಾಲ್ಟ್ಲೆಸ್ ಕಡಲೆಪುರಿ ತೊಗೊಂಡಿರೋದ್ರಿಂದ ಸಾಲ್ಟು ಕೂಡ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟು, ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಕಡಲೆಪುರಿ ತೊಗೊಂಡಿದ್ದೀನಿ. ಗೋಲ್ಡ್ ಸಾಟೆಕ್ಸ್ ಅಂತ ಹೇಳ್ಬಿಟ್ಟು. ಇದು ಸಾಲ್ಟ್ಲೆಸ್ಸು, ಚೆನ್ನಾಗಿರುತ್ತೆ. ಇದು ಚಿರುಮುರಿಗೆ ಅಂದರೆ ಇದನ್ನೇ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಆಲ್ರೆಡಿ ಅದು ಕೆಳಗಡೆ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಏನು ಒಗ್ಗರಣೆ ಮಾಡಿದ್ನಲ್ಲ, ಕಡಲೆ ಬೀಜ ಮತ್ತು ಅಚ್ಕಾರದ ಪುಡಿ, ಅರಿಶಿನ, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬಿಡೋಣ. ಎಲ್ಲ ಕಡಲೆಪುರಿಗೂ ಅದು ತುಂಬ ಚೆನ್ನಾಗಿ ಹೊಂದ್ಕೋಬೇಕು. ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಂದ್ಬಿಡೋಣ. ಇದು ಒಗ್ಗರಣೆ ಮಾಡ್ಕೊಂಡಾಗಿದೆ. ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ಮೇಲೆ ಹೇಗೆ ಮಾಡೋದು ಚಿರುಮುರಿ ಥರ ಅಂತ ಹೇಳ್ಬಿಟ್ಟು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ಬಿಡ್ತೀನಿ. ಇಲ್ಲಿ ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸಿಪ್ಪೆ ಸಹಿತ, ಸಿಪ್ಪೆ ತೆಗ್ದಿಲ್ಲ. ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಮತ್ತು ಇಲ್ಲಿ ಟೊಮೊಟೊ. ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಟೊಮೊಟೊ ಆದರೂ ತೊಗೋಬೋದು, ಹುಳಿ ಟೊಮೊಟೊ ಆದರೂ ತೊಗೋಬೋದು. ಮತ್ತು ಇಲ್ಲಿ ನಾನು ಅಲ್ಲಿ ಕಡಲೆಪುರಿಗೆ ಆಲ್ರೆಡಿ ಖಾರ ಹಾಕಿರೋದ್ರಿಂದ ಸ್ವಲ್ಪ ಹಾಕೋದಕ್ಕೆ ಅಂದ್ಬಿಟ್ಟು ಅಚ್ಕಾರದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಸಾಲ್ಟು, ಮತ್ತು ಸೀಕ್ರೆಟ್ ಈ ರೆಸಿಪಿಗೆ ತುಂಬ ಟೇಸ್ಟ್ ಕೊಡುವಂಥದ್ದೇ ಇದು ಹನಿನ ಬಳಸ್ತಾ ಇದ್ದೀನಿ, ಜೇನುತುಪ್ಪನ. ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಈಗ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ಎಲ್ಲ ಹಾಕೊಬಿಡೋಣ ಒಂದೊಂದೇ ಐಟಮ್. ಸೌತೆಕಾಯಿ ಹಾಕೋತಾ ಇದ್ದೀನಿ, ಈರುಳ್ಳಿ, ಕ್ಯಾರೆಟು ತುರಿದಿರುವಂಥದ್ದು, ಮತ್ತು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದು. ನೆಕ್ಸ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪಯೋಗಿಸ್ತಾ ಇದ್ದೀನಿ. ಯಾಕೆಂದರೆ ಕಡಲೆಪುರಿಗೂ ಹಾಕಿರೋದ್ರಿಂದ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಮತ್ತು ಕಡಲೆಪುರಿಗೂ ಸಾಲ್ಟ್ ಹಾಕಿದ್ದೆ, ಉಪ್ಪು ಹಾಕಿದ್ದೆ. ಸೊ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ.
ನೆಕ್ಸ್ಟ್ ನಾನು ಇದಕ್ಕೆ ಇದು ಆಪ್ಷನಲ್ಲು, ಬೇಕು ಅಂದ್ರೆ ಹಾಕ್ಕೊಳ್ಳಿ, ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಲೆ ಬೀಜನ ಒಗ್ಗರಣೆಗೆ, ಕಡಲೆಪುರಿ ಒಗ್ಗರಣೆಗೂ ಯೂಸ್ ಮಾಡಿರೋದ್ರಿಂದ ಇದಕ್ಕೂ ಹಾಕೋಬೋದು. ಇದು ಕಾಂಗ್ರೆಸ್ ಉಪಯೋಗಿಸ್ತಾ ಇದ್ದೀನಿ, ಒಂದು ಅರ್ಧ ಬೌಲಷ್ಟು. ನೆಕ್ಸ್ಟ್ ನಾನು ಜೇನುತುಪ್ಪ ಉಪಯೋಗಿಸ್ತಾ ಇದ್ದೀನಿ. ನೀವು ಸ್ವೀಟ್ ಚಟ್ನಿ ಬೇಕಾದರೂ ಉಪಯೋಗಿಸ್ಬೋದು. ನಾನಿಲ್ಲೊಂದು 2 ಸ್ಪೂನ್ ಜೇನುತುಪ್ಪ ಉಪಯೋಗಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ. ಸ್ವೀಟ್ ಚಟ್ನಿ ಎಲ್ಲ ರುಬ್ಬಿ ಅದೆಲ್ಲ ಮಾಡೋ ಬದಲು ಜೇನುತುಪ್ಪ ಉಪಯೋಗಿಸಿದ್ರೆ ಸಾಕು, ಅದೇ ಚೆನ್ನಾಗಿರುತ್ತೆ. ಸೊ ಈಗ ಮಿಕ್ಸ್ ಮಾಡ್ಕೊಬಿಡೋಣ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ ನಾನು ಅವಾಗಲೇ ತೋರಿಸಿದ್ನಲ್ಲ ಒಗ್ಗರಣೆ ಮಾಡಿದ ಕಡಲೆಪುರಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದಾಗಿದೆ, ಪ್ಲೇಟ್ಗೆ ಹಾಕೋಬಿಡೋಣ ಇದನ್ನ. ನೆಕ್ಸ್ಟ್ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಮತ್ತೆ ಕಾಂಗ್ರೆಸ್ಸು, ಲಾಸ್ಟಲ್ಲಿ ಸ್ವಲ್ಪ ಬುಜ್ಜಿ ಹಾಕ್ತಾ ಇದ್ದೀನಿ, ಸೇವ್ ಹಾಕ್ತಾ ಇದ್ದೀನಿ. ನೋಡಿದ್ರಲ್ಲ, ಸಂಜೆ ಟೈಮ್ ಕಡಲೆಪುರಿ ಉಪಯೋಗಿಸ್ಕೊಂಡು ಮನೆಯಲ್ಲೇ ಮಾಡ್ಕೋಬೋದು. ಈ ಚಾಟು ತುಂಬ ಚೆನ್ನಾಗಿರುತ್ತೆ, ತಿಂದವರು ಫಿದಾ ಆಗಿಬಿಡ್ತಾರೆ ಖಂಡಿತವಾಗ್ಲೂ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಗೌಡ್ರ ಮನೆ ಮಿಕ್ಸ್ಡ್ ಮಸಾಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು.